ಅದನ್ನೇ ಕೇಳಲ್ಲ, ಅದೇ ಒಂದು ಸಭೆ ಮಾಡ್ತೀವಿ. ಅದು ಎಷ್ಟು ರಿಕ್ವೈರ್ಮೆಂಟ್ ಇದೆ, ಈಗಿರುವಂಥದ್ದು ಎಷ್ಟು ಸಫಿಷಿಯೆಂಟ್ ಇದೆ, ಹೆಚ್ಚಿಗೆ ಅದಕ್ಕೆ ಹೋಯ್ತಿದ್ದಾರೆ ನೋಡೋದು, ಚೆಕ್ ಮಾಡೋದು. ಸರ್, ಈಗ ಮಹದಾಯಿ ವಿಚಾರದಾಗ ಕೆಲವೊಂದಿಷ್ಟು ಪಟ್ಟಭದ್ರ ಹಿತಾಸಕ್ತಿಗಳು ಇಲ್ಲಿ ಸಭೆಗಳನ್ನ ಮಾಡುವಂಥದ್ದು, ರೈತರನ್ನ ವಕ್ಲೆಬ್ಸುವಂಥದ್ದು, ಅದನ್ನ ಹೋಗಿ ಸುಪ್ರೀಂ ಕೋರ್ಟಿಗೆ ಸಲ್ಲಿಸುವಂಥದ್ದು, ಈ ರೀತಿ ನಡೀತಾ ಇದೆ ಸರ್. ಸೊ ಅದೇನಾದ್ರೂ ನಿಮ್ಗೆ ಗಮನಿಸಿ ಬಂದಿಲ್ಲ? ಇಲ್ಲಿ ಅದು ನಮ್ಮ ಭಾಗದಲ್ಲಿ ಯಾರಿಗೂ ನಾವು ರೈತರನ್ನ ಹೊರಗೆ ಹಾಕುವಂತ ಪ್ರಯತ್ನ ಇಲ್ಲಿ ನಡೀತಾ ಇಲ್ಲ. ಅಲ್ಲ, ನಡೀತಾ ಇಲ್ಲ, ಬಟ್ ಅದನ್ನ ಕೆಲವೊಂದಿಷ್ಟು ಪರಿಸರವಾದಿಗಳು ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸರ್, ಆ ರೀತಿ. ಇಲ್ಲ ನೋಡಿ, ನಮ್ ಗಮನಕ್ಕೆ ಬಂದ್ರೆ ನೀವೇನಾದ್ರು ಮಾಹಿತಿ ಕೊಟ್ರೆ ನೋಡೋಣ. ಖಾನಾಪುರದಲ್ಲಿ ಹೋರಾಟದ ಮುಂಚೆಯಲ್ಲಿ ತಮ್ಮ ಹಿಂಬಾಲಕರು ಇದ್ದಾರೆ ಸರ್. ಹೋರಾಟ ಮಹದಾಯಿ ವಿರೋಧಿ ಹೋರಾಟದಲ್ಲಿ ತಮ್ಮ ಹಿಂಬಾಲಕ ನೋಡೋಣ, ಚೆಕ್ ಮಾಡೋಣ. DC ಅವ್ರಿಗೆ ಹೇಳೋಣ, ಅದು ಏನೋ ಚೆಕ್ ಮಾಡಿ ಒಂದ್ಸಾರಿ ಅವ್ರು ಏನಿದೆ ಕರೆಸಿ ಒಂದ್ಸಾರಿ. ಮನೆ ಖಾನಾಪುರದಾಗ ಸಭೆ ಮಾಡಿದ್ದಾರೆ, ಅದನ್ನ ಹೋಗಿ ಸುಪ್ರೀಂ ಕೋರ್ಟಿಗೆ ಸಲ್ಲಿಸುವಂತದ್ದು. ಅಂದ್ರೆ ರೈತರ ವಿರೋಧ ಇದೆ ಮಹದಾಯಿಗೆ, ಆ ಭಾಗದ ರೈತರದ್ದೇ ವಿರೋಧ ಇದೆ ಅನ್ನುವಂಥದ್ದನ್ನ ಪ್ರೆಸೆಂಟೇಷನ್ ಮಾಡಿಲ್ಲ. ಮೊನ್ನೆ ಬಂದಿರೋ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಅಲ್ಲಿ ಮಂತ್ರಿಗಳು ಬಂದಾಗ ಒಂದು ಪ್ರೆಸೆಂಟೇಷನ್ ಕೊಟ್ಟಿಲ್ಲ, ಅಲ್ಲಿ ಕೊಟ್ಟರು. ಅದು ನೀರು ಡೈವರ್ಟ್ ಆಗೋದ್ರಿಂದ ಈ ಪರಿಸರ ಮೇಲೆ ಗಿಡ ಮರ ಬೆಳಿಲಿಕ್ಕೆ ತೊಂದರೆ ಆಗ್ತಂತ ಒಂದು ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಅದನ್ನ ಅವರು ಮಂತ್ರಿಗಳು ಕೂಡ ಬೆಂಗಳೂರು ಬರ್ರಿ ಅಂತ ಚರ್ಚೆ ಮಾಡೋದು ಕೂಡ ಹೇಳಿದ್ದಾರೆ. ಅದೇ ಇದೇ ಪರಿಸರವಾದಿಗಳು ಗೋವಾ ತಮ್ಮನ್ನರಿಗೆ ಯಾವುದೇ ರೀತಿಯಾದಂತ ವಿರೋಧ ಮಾಡೋದಿಲ್ಲ, ಮಹದಾಯಿಗೆ ಮಾತ್ರ ವಿರೋಧ ಮಾಡ್ತಾರೆ. ಇಲ್ಲ, ಅದ್ರ ಬಗ್ಗೆ ನಾವು ಗಮನ ಹರಿಸ್ತೇವೆ. ಹಂಗೇನೋ ಯಾರು ಕೂಡ ಬಂದು ಮೀಟಿಂಗ್ ಮಾಡ್ತಾ ಇದ್ದಾರೆ ಸರ್. ಗೋವಾ ಗೋವಾ ಫಂಡಿಂಗ್ ಹೋರಾಟಗಾರ ಅಂತ ಹೇಳಿ ಬಿಂಬಿತ ಇದೆ ಸರ್, ಗೋವಾ ಫಂಡಿಂಗ್ ಹೋರಾಟ. ಇಲ್ಲ, ಅದ್ರ ಬಗ್ಗೆ DC ಅವ್ರಿಗೆ ಹೇಳ್ತೀವಿ ಇನ್ನೊಂದ್ಸಾರಿ. ಯಾಕಂದ್ರೆ ಮಣ್ಣಿ ಕೂಡ ನಾವು ಬಂದಾಗ ನಮಗೂ ಕೂಡ ಕೊಟ್ಟಿದ್ರು ಅವರು, ಯಾಕೆ ಮಾಡಬಾರ್ದು, ಏನು ಸಮಸ್ಯೆ. ಸರ್, ಇದು ಪರಿಸರವಾದಿಗಳದ ರೆಸಾರ್ಟ್ಸ್, ಫಾರ್ಮ್ ಹೌಸಸ್ ಜಾಂಬೋಟಿಯಿಂದ ಹಿಡಿದು ಗೋವಾವರೆಗೆ ಇದೆ ಸರ್. ಅವ್ರಿಗೆ ತೊಂದರೆ ಅಪೋಸ್ ಮಾಡೋರ್ದೆ ಅದನ್ನ ನೋಡ್ಲಾ. ನಮಗ್ ನೀರ್ ಬೇಕಾದ್ ನಮಗ್ ಬಹಳ ಮುಖ್ಯ, ಅದ್ರ ಬಗ್ಗೆ ಗಮನ ಹರಿಸ್ತೀವಿ. ನೀವು ಕೂಡ ಅದ್ರ ಬಗ್ಗೆ ಸಾಕಷ್ಟು ಕಾಳಜಿ ತೋರಿಸ್ಕೊಂಡು ಬಂದಿದ್ದೀರಿ ಸರ್. ಈಗ ಯಾರೋ ಒಬ್ರು ಬಂದು ಇಲ್ಲಿ ಕರ್ನಾಟಕದಾಗ ಬಂದು ಸಭೆ ಮಾಡೋದ್ರಿಂದ ಅದು ಡೈವರ್ಟ್ ಆಗ್ಬಾರ್ದು ಅಷ್ಟೇ ಕಾಳಜಿ. ಇಲ್ಲ, ಅದ್ರ ಬಗ್ಗೆ ನಾವು ಗಮನ ಹರಿಸ್ತೀವಿ. DC ಅವ್ರು ಕೂಡ ಮೀಟಿಂಗ್ ಮಾಡ್ಲಿಕ್ಕೆ ಹೇಳ್ತೀವಿ. ಯಾರ ವಶ ಇಲ್ಲ, ಡೈರೆಕ್ಟರ್ ವಶ ಆಯ್ತು ಅಷ್ಟೇ. ಯಾರು ನಮ್ದು ಇಲ್ಲ, ಜೊಲ್ಲೆ ಅವ್ರದ್ದು ಇಲ್ಲ, ಕತ್ತೆಗಳದ್ದು ಯಾರ ಅವರವರ ಬಂಡಾಯದ 10 ಜನ ಮಾಡ್ಕೊಂಡಾರ. ಯಾವ ಗುಂಪು ಇಲ್ಲ, ಅದೇನು ಜನಪ್ರತಿನಿಧಿಗಳ ಗುಂಪು ಅಷ್ಟೇ. ಅದು ಇಲ್ಲ, DCC ಬ್ಯಾಂಕು, ಶಿರಾ ಶುಗರ್ ಫ್ಯಾಕ್ಟ್ರಿ ಕತ್ತಿ ಬೇರೆ, ಇದು ಸ್ಟೋರಿನ ಬೇರೆ. ಅದು ಅವ್ರು ತಮ್ಮ ಸಮಸ್ಯೆ, ನಮ್ಮ ಕೆಲಸ ಆಗ್ತಾ ಇಲ್ಲ ಅನ್ನುವ ಕಾರಣಕ್ಕಾಗಿ ಅವರೆಲ್ಲರೂ ಒಂದಾಗಿ ಮಾಡಿದ್ರೆ ಇದಕ್ಕೆ ಯಾರ್ದು ಸಪೋರ್ಟ್ ಇಲ್ಲವೇ ಇಲ್ಲ, ಯಾರ್ದು ಇಲ್ಲವೇ ಇಲ್ಲ. ಅದೆಲ್ಲ ಗೊತ್ತಿಲ್ಲ, ಇಲ್ಲ ಅದು ಯಾರು ಏನು, ಅದು ಈಗ ಕೇಳ್ಬೇಕು, ಗೊತ್ತಿಲ್ಲ ಯಾರು.